ಇಡೀ ಸೃಷ್ಟಿಯಲ್ಲಿ ಮನುಷ್ಯ ಒಬ್ಬನೇ ಇದ್ದಾನೆ, ಅವನು ಕರ್ಮ ಮಾಡ್ತಾನೆ. ಕ್ಯಾ ಬಾಕಿ ಜೀವಿಗಳಂತೂ ಕ್ರಿಯೆ ಮಾಡುತ್ತೆ, ನೈಸರ್ಗಿಕ ಕ್ರಿಯೆ. ಮನುಷ್ಯ ಒಬ್ಬನೇ ಇದ್ದಾನೆ, ಅವನಿಗೆ ನೈಸರ್ಗಿಕ ಕ್ರಿಯೆಗಿಂತನೂ ಮಿಗಿಲಾದದ್ದೇನಾದ್ರೂ ಮಾಡೋದಿದೆ ಜೀವನದಲ್ಲಿ. ಯಾವ ಪಶು ಪಕ್ಷಿ ತನ್ನ ಗೂಡು ಕಟ್ಟೋದಿಲ್ಲ, ಯಾವ ಪಶು ಪಕ್ಷಿ ತನ್ನ ಮಕ್ಕಳನ್ನ ಸಾಕಿ ಸಲಹೋದಿಲ್ಲ. ಎಲ್ಲಾ ಕೋತಿಗಳ ಜೊತೆಗೆ ಒಂದು ಹೆಣ್ಣು ಕೋತಿ ಇರುತ್ತೆ ತಾನೆ. ಹೊಸದೇನಾಯ್ತು ಇದರಲ್ಲಿ? ಇದಂತೂ ಇದು ನೈಸರ್ಗಿಕ ಕ್ರಿಯೆ ಏನ, ಜಂಗಲ್ है तो ಮನುಷ್ಯ ಅಂತೂ ಜಂಗಲ್ ಅರಣ್ಯದಿಂದ ಹೊರಗೆ ಬಂದ, ಆದ್ರೆ ಇವನು ಮನಸ್ಸಿಂದ ಅರಣ್ಯ ಹೊರಗೋಗಿಲ್ಲ. इसके मन में अभी भी जंगल बसता है. तो जीवन का पूरा लक्ष्य ही ये बनाया कि खाली भोगना है. मोक्ष मार्गस्य नेतारं वेतारं कर्म भूभृतां ज्ञातारं विश्वतत्त्वानां वन्दे तद्गुणलब्धये. ದಶಲಕ್ಷಣ ಧರ್ಮದಲ್ಲಿ ಯಾವ ಸತ್ಯ ಧರ್ಮ ಇದೆ, ಅದಕ್ಕೆ ಸತ್ಯ ಕ್ರಿಯಾ ಅಥವಾ ಪುಣ್ಯ ಅಲ್ಲ, ಸತ್ಯ ಧರ್ಮ ಇದೆ. ಸತ್ಯ ಧರ್ಮದ ಚರ್ಚೆ ಸ್ವಲ್ಪ ವಿಶಿಷ್ಟ ಇದೆ. ಸಾಮಾನ್ಯವಾಗಿ ಲೋಕದಲ್ಲಿ ನಾವೇನಂತೀವಿ, ಯಾವುದನ್ನ ಯಾವ ಥರ ನೋಡಿದ್ದೀವಿ ಆ ಥರ ಹೇಳಿದ್ರೆ ಅದು ಸತ್ಯ ಇದೆ. ಜೈಸಾ देखा हो वैसा नहीं बोला तो वो तो असत्य हो गया है ना. ಸಾಮಾನ್ಯ ಲೋಕ ವ್ಯವಹಾರ ಅಂತೂ ಹೀಗೆ ಹೇಳುತ್ತೆ, ನೋಡಿದ್ದನ್ನ ನೋಡ್ದಂಗೆ ಹೇಳು, ಕೇಳಿದ್ದನ್ನ ಕೇಳದಂಗೆ ಹೇಳು, ಅದು ಸತ್ಯ ಇದೆ. ಲೋಕ ವ್ಯವಹಾರದಲ್ಲಿ ಇದು ಸೂಕ್ತ ಇದೆ. ಆದರೆ ಸತ್ಯ ಧರ್ಮ ಏನು ಹೇಳುತ್ತೆ? अच्छा विचार करो, सच बोलना कठिन है या झूठ बोलना कठिन है? ಯಾವುದು ಕಷ್ಟ ಇದೆ? ಸುಳ್ಳು ಹೇಳೋದು ಕಷ್ಟ ಇದೆಯೋ, ನಿಜ ಹೇಳೋದು ಕಷ್ಟ ಇದೆಯೋ? ಹೇಳು. ಸುಳ್ಳು ಹೇಳೋದು ಕಷ್ಟ ಇದೆ. झूठ बोलने में क्या है, कुछ भी बोल दो. क्या ನಾವು ಏನೇ ಹೇಳಿದ್ರು ಎಲ್ಲ ಅಸತ್ಯ ಆಗೋದಿದೆ. क्या हम जो भी बोलेंगे वो तो झूठ ही होगा ना. तो झूठ बोलने में क्या है? ಮೈಸೂರಲ್ಲಿ ಎಷ್ಟು ಆನೆಗಳಿದೆ? ಮೈಸೂರಲ್ಲಿ ಆನೆಗಳು ಎಷ್ಟಿದೆ? ಇಲ್ಲಿ ಯಾರು ಎನ್ಸಕ್ಕೆ ಹೋಗಿದ್ದಾರೆ? ಬೋಲ್ದ ಕುಚ್ ಬಿ. ಅಸತ್ಯ ಹೇಳೋದ್ರಲ್ಲಂತೂ ಏನು ಕಷ್ಟ ಇದೆ? ತಲೆಯಲ್ಲಿ ಕೂದಲು ಎಷ್ಟಿದೆ? ಯಾರಿಗಿಲ್ಲ ಅವ್ರು ಎನ್ಸ್ಬೋದು. असत्य ಹೇಳಕ್ಕಂತೂ कुछ भी बोल दो ना, जो कुछ बोलोगे सब झूठ ही तो है. कुछ भी बोलने में कष्ट कहाँ से हुआ? कष्ट होता तो बोलते क्या? हम कुछ भी इसलिए बोलते हैं कि आसान है बोलना, कुछ भी बोल दो. ಮನಸ್ಸಿಗೆ ಏನು ಅನ್ಸುತ್ತೆ ಮಾತಾಡ್ಬಿಡು. क्यों? अच्छा लगता है ना, उसमें कष्ट थोड़ी लगता है. जो कुछ मन को लगा बोल दिया, है ना. ಸತ್ಯ ಹೇಳೋದ್ರಲ್ಲಿ ಬಹಳ ಕಷ್ಟ ಇದೆ. सच बोलने के लिए पहले सच को जानना तो पड़ेगा ना. ಸತ್ಯ ಹೇಳೋಕ್ಕಿಂತ ಮುಂಚೆ ಮೊದಲು ಸತ್ಯ ಏನು ಅಂತ ತಿಳಿಬೇಕಲ್ಲ. ಅಚ್ಚ ಮಾತಾಡೋಕ್ಕಿಂತ ಮುಂಚೆ ಸತ್ಯ ಏನು ಅಂತ ತಿಳಿಯೋ ಪ್ರಯತ್ನ ಎಷ್ಟು ಸಲ ಮಾಡ್ತೀವಿ ನಾವು? सच को जानने का प्रयास तो करते ही नहीं ना. हमने तो जैसे
ಸುನಾ ದೇಖಾ ಬೋಲ್ ದಿಯಾ ಬೋಲ್ತೆ ನಾನು ಕಣ್ಣಾರೆ ನೋಡಿದ್ದೀನಿ, ಸತ್ಯ ಇದೆ, ಬಿಲ್ಕುಲ್ ಸತ್ಯ. ಜಿನ್ವಾನಿ ಹೇಳುತ್ತೆ ಸಫೇದ್ झूठ बोल रहे हो तुम क्या. ಸತ್ಯ ಹೇಳಲಿಕ್ಕೆ ಬಹಳ ಪ್ರಯತ್ನ ಬೇಕಿದೆ. हम कभी सच को जानने का प्रयास करते हैं क्या कि ಜೀವನದ ಸತ್ಯ ಏನಿದೆ? ಪ್ರಯಾಸ ಅಂತೂ ಮಾಡೋದಿಲ್ಲ, ಪ್ರಯತ್ನ ಅಂತೂ ಮಾಡೋದಿಲ್ಲ. तो ಹಾಗಿದ್ದ ಮೇಲೆ ಸತ್ಯ ಹೇಳಕ್ಕೆ ಸಾಧ್ಯ ಹೆಂಗಿದೆ? तो जिनवानी ಹೇಳುತ್ತೆ अज्ञानी जो कुछ भी बोलता है वो झूठी बोलता है, वो सच नहीं बोल सकता. क्या ಯಾಕೆ ಸತ್ಯ ಹೇಳಕ್ಕಾಗೋದಿಲ್ಲ? ಯಾಕಂದ್ರೆ ಸತ್ಯ ತಿಳಿಯೋ ಪ್ರಯತ್ನನೇ ಮಾಡಿಲ್ಲ, असत्यवನ್ನ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. तो सत्य को तब बोल भी नहीं सकते ना. ಅಸತ್ಯವನ್ನೇ ಸತ್ಯ ಅಂತ ತಿಳಿದಿರೋ ಅಜ್ಞಾನಿ ಸತ್ಯ ಹೇಳಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಉತ್ತನೇ ಬೋಲ್ ಸಕ್ತಾ. तो जिनवानी ಹೇಳಿತು सत्य ಹೇಳಲಿಕ್ಕೆ ಕೆಲವು ಕಂಡೀಷನ್ ಇದೆ. क्या कंडीशन है? तो आचार्य ने बोला पहले यदि भय से बोल रहे हो तो झूठ है. क्या ಭಯದಿಂದ ಮಾತಾಡ್ತಾ ಇದ್ರೆ बोले ಇದು ಅಸತ್ಯ ಇದೆ. ಆಸೆಯಿಂದ ಮಾತಾಡ್ತಾ ಇದ್ರೆ, आशा से, इच्छा से बोल रहे हो, किसी विषय की पूर्ति के लिए बोल रहे हो, बोले ये तो झूठ है, ಇದಂತೂ ಅಸತ್ಯ ಇದೆ. ಯಾವುದಾದ್ರೂ ಸ್ವಾರ್ಥದಿಂದ ಮಾತಾಡ್ತಾ ಇದ್ರೆ ये तो असत्य, इसमें सच कहाँ है? तो जिनवानी दृष्टि अंतु बहಳ विशेष ಇದೆ. जिनवानी का कहना है कि यदि जीव स्वार्थी होकर बोलता है तो वो तो झूठी है, क्योंकि सच बात को अपने स्वार्थ के लिए प्रयोग करता है. ತನ್ನ ಸ್ವಾರ್ಥಿ ಪೂರ್ತಿಗೋಸ್ಕರ ಹೇಗೆ ಬೇಕು ಹಾಗೆ ಹೇಳ್ತಾನೆ. ನಾವೆಲ್ಲ ಮಾಡ್ತೀವಲ್ಲ, ಸತ್ಯ ಸತ್ಯನೇ ಇದೆ, ಸತ್ಯ ಸುಳ್ಳಾಗೋದಿಲ್ಲ. ಆದರೆ ಆ ಸತ್ಯವನ್ನು ನಮಗೆ ಬೇಕಾದಂಗೆ ಬಳಸ್ಕೊಂಡ್ಬಿಡ್ತೀವಿ. क्या जहां पर हमारा स्वार्थ पूर्ति होता हो वहां बोल दिया. ಎಲ್ಲಿ ಸ್ವಾರ್ಥ ಪೂರ್ತಿ ಆಗೋದಿಲ್ಲ ಅಲ್ಲಿ ಅದನ್ನು ಮುಚ್ಚಾಕ್ಬಿಟ್ವಿ. तो क्या हुआ? ये तो असत्य हुआ ना. तो जिनवानी ಹೇಳುತ್ತೆ जिस जिसको भी सत्य बोलना हो वो भय, आशा, स्नेह ये सब छोड़कर बोले तो सत्य. ಅರ್ಥ ಆಗ್ತದೆ? ಜಿನವಾಣಿಯಲ್ಲಿ ಸತ್ಯದ ಬಗ್ಗೆ 3-4 ರೀತಿ ಚರ್ಚೆ ಇದೆ. ಒಂದಂತೂ ಸತ್ಯ ವಚನ ಇದೆ, ಅದರಲ್ಲಿ ಸತ್ಯ ಅಣುವೃತ್ತ, ಸತ್ಯ ಮಹಾವೃತ್ತ ಇದೆ. तो ಸತ್ಯ ಅಣುವೃತ್ತ ಶ್ರಾವಕ ಪಾಲನೆ ಮಾಡ್ತಾನೆ. ತುಂಬಾ ಸ್ಥೂಲವಾದ ಅಸತ್ಯವನ್ನು ಹೇಳೋದಿಲ್ಲ ಶ್ರಾವಕ. ಸ್ಥೂಲವಾದ ಅಸತ್ಯ ಅಂದ್ರೆ ಏನು? ಕಿ ಯಾವುದರಿಂದ ಇನ್ನೊಬ್ಬರಿಗೆ ಸಮಸ್ಯೆ ಉಂಟಾಗುತ್ತೆ ಅಂತಹ ಅಸತ್ಯ ಹೇಳೋದಿಲ್ಲ ಶ್ರಾವಕ. समझ में आ रहा है? जिससे किसी दूसरे को आहत पहुंचता हो, दूसरे की हानि होती हो, ऐसा झूठ तो श्रावक नहीं बोलता. ಅದಕ್ಕೇನಂತಾರೆ? ಸತ್ಯ ಅಣುವೃತ್ತ. ಮಹಾವೃತ್ತಧಾರಿ, ಮಹಾವೃತ್ತಧಾರಿ ಅಂತೂ ಯಾವ ಸತ್ಯವನ್ನು ಮಾತಾಡೋದಿಲ್ಲ. ಇದು ಸತ್ಯ ಮಹಾವೃತ್ತ ಇದೆ. ಮಹಾವೃತ್ತಧಾರಿಗೆ ಇನ್ನೊಂದು ವಿಶೇಷವಾದ ವಿಷಯ ಹೇಳಿದ್ರು, ಅದಕ್ಕೆ ಭಾಷಾ ಸಮಿತಿ ಅಂತ ಕರೆದ್ರು. तो भाषा समिति क्या होती है? भाषा समिति माने हित मित प्रिय वचन बोलना. हित मित प्रिय वचन, ಇದು ಭಾಷಾ ಸಮಿತಿ. ಅಚ್ಚಾ, ಇದಕ್ಕಿಂತ ಮೇಲೇನೂ ಒಂದಿದೆ, ಅದಕ್ಕೇನಂತ ಕರೆದ್ರು? इससे भी ऊपर, उसको क्या बोला?
ವಚನ ಗುಪ್ತಿ ವಚನ ಗುಪ್ತಿ. ಕ್ರಮದಿಂದ ಹೋದರೆ ಮೊದಲು ಸತ್ಯ ಅಣುವೃತ, फिर सत्य महावृता, फिर भाषा समिति, फिर वचन गुप्ती. तो अंतिम बात क्या है? वचन गुप्ती. तो ಹಾಗಾದ್ರೆ ಸತ್ಯ ಧರ್ಮ ಹೇಳ್ತಾ ಇದೆ ಎಲ್ಲದಕ್ಕಿಂತ ಉತ್ತಮ ಅಂತೂ वचन गुप्ती ಇದೆ. सबसे उत्तम तो ये है कि तुम बोलो ही मत. क्या गुप्ती माने क्या होता है? गुप्ती माने मौन. वचन गुप्ती माने बिल्कुल मौन. तो ಸತ್ಯ ಧರ್ಮ ಹೇಳುತ್ತೆ ಎಲ್ಲಕ್ಕಿಂತ ಉತ್ತಮ ಅಂತೂ ನೀನು ಮೌನವಾಗಿರು, ಮಾತಾಡಬೇಡ. तो ಶಿಷ್ಯ ಹೇಳ್ದ, ಮಾತಾಡದೆ ಇರಕ್ಕಂತೂ ಆಗೋದಿಲ್ಲ ಮಹಾರಾಜ್, ಮಾತಂತೂ ಆಡಬೇಕಾಗತ್ತೆ, बोलना तो पड़ेगा. तो आचार्य ने बोला हित मित प्रिय वचन बोलो. ಮಾತಾಡೋದೇ ಆದರೆ ಹಿತವಚನ. ಹಿತವಚನ ಏನು? ಹಿತ ಅಂದರೆ ಯಾವುದು ಜೀವಕ್ಕೆ ಹಿತವನ್ನ ಮಾಡುತ್ತೆ. ಹಿತ ಯಾವುದು ಮಾಡುತ್ತೆ? ಯಾವ ಶಾಶ್ವತ ಸತ್ಯ ಇದೆ ಅದು ಜೀವಕ್ಕೆ ಹಿತ ಮಾಡುತ್ತೆ. ಯಾವುದು ರಾಗದ್ವೇಷದಿಂದ ರಹಿತವಾದ ವೀತರಾಗ ಸಮಭಾವದ ಉಪದೇಶ ಇದೆ ಅದು ಹಿತವಚನ ಇದೆ. ಅದಕ್ಕೆ ಅರ್ಹಂತ ಪರಮೇಷ್ಠಿಗೆ ಹಿತೋಪದೇಶಿ ಅಂತ ಕರೀತಾರೆ. ಹಿತೋಪದೇಶಿ ಮಾನೆ ಹಿತದ ಉಪದೇಶ. तो ಹಿತ ಬೋಲೋ. ಯಾವಾಗ ಮಾತಾಡೋ ಅಗತ್ಯ ಇದೆ ಆವಾಗ ಹಿತವಾಗಿರೋದನ್ನು ಮಾತ್ರ ಮಾತಾಡು. और हित माने हम लोगों को पता नहीं है. हित माने हम पता नहीं क्या क्या सोच लेते हैं. किसी बच्चे को बोल दिया कि तुम वहां पर नौकरी करो, बहुत अच्छा है, पैकेज बहुत अच्छा है. तो ये हित वचन है क्या अहित वचन है? ये तो अहित वचन हुआ ना. ये हित कहां हुआ? उसको तो और बंधन में डाल दिया. हित वचन होता है जो जीव को बंधन से छुड़ाए. जो कुछ ಯಾವೆಲ್ಲ ಮಾತುಗಳಿಂದ ನಮ್ಮ ಒಂದಲ್ಲ ಒಂದು ರೀತಿಯಾದ ಬಂಧನಗಳು ಕಳಚುತ್ತೆ ಅದು ಹಿತವಚನ ಇದೆ. ಬಾಕಿ ಸಬ್ ಅಹಿತ್. ಆ ಹಿತವಚನನು ಏನು ಮಾಡೋದು? ಬೋಲೆ 4 ಗಂಟೆ ಪ್ರವಚನ ಕೊಡಬೇಡ, ಮಿತವಾಗಿ ಎಷ್ಟು ಮಿತವಾಗಿ ಹೇಳಕ್ಕಾಗತ್ತೆ ಮಿತವಾಗಿ ಹೇಳಿ. बहुत लंबा नहीं खींचना. ಆಮೇಲೆ ಹೇಳ್ತಾರೆ ಪ್ರಿಯ, ಪ್ರಿಯವಾಗಿರ್ಬೇಕು. तो ಪ್ರಿಯವಾಗಿರ್ಬೇಕಿದ್ರೆ ಅರ್ಥ ಅವನಿಗೆ ಇಷ್ಟ ಆದಂಗೆ ಹೇಳೋದಂತ ಅಲ್ಲ. प्रिय माने होता है मुख कंठते अमृत झरे. ಪ್ರಿಯ ಅಂದರೆ ಕಠೋರ ಶಬ್ದಗಳಿಂದ ಹೇಳಬೇಡ. तो ಹಿತ ಮಿತ ಪ್ರಿಯ ವಚನ ಇದು ಕೂಡ ಸತ್ಯ ಧರ್ಮನೇ ಇದೆ. ಅರ್ಥ ಆಗ್ತಿದೆ? ಇನ್ನೇ ಹೇಳ್ತಾರೆ ಸತ್ಯ ಮಹಾವೃತ. ಮಹಾವೃತಧಾರಿ ಆಚಾರ್ಯರೇನು ಉಪದೇಶ ಕೊಡ್ತಾರೆ. ನಾವೇನು ಜಿನವಾಣಿ ಓದ್ತೇವೆ, ಇದರಲ್ಲಿ ಯಾವಾಗಾದ್ರೂ ಸಂದೇಹ ಬಂದರೆ ತತ್ವಾರ್ಥ ಸೂತ್ರದಲ್ಲಿ ಇದೆಯಲ್ಲ ಅನ್ವೀಚಿ ಭಾಷಣಂ. ಅನ್ವೀಚಿ ಭಾಷಣಂ ಅಂದ್ರೆ ಏನು? ಕಿ ಯಾವ ಈ ಜಿನವಾಣಿ ಇದೆ ಇದರಲ್ಲಿ ನಿನಗೆ ಯಾವತ್ತಾದ್ರೂ ಸಂದೇಹ ಆದರೆ ಏನು ವಿಚಾರ ಮಾಡು, ಇದು ಸತ್ಯ ಮಹಾವೃತಧಾರಿ ಬರೆದಿರೋದಿದೆ. ಯಾರು ಜೀವನವಿಡೀ ಸತ್ಯ महावृत को धारण किया उन्होंने जिनवानी लिखी है. ಅವರಂತೂ ಅಸತ್ಯ ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರಿಗೆ ಜಿನವಚನಗಳಲ್ಲಿ ಶ್ರದ್ಧೆ ಇದೆ ಅವನು ಸತ್ಯ ಧರ್ಮವನ್ನು ಪಾಲಿಸ್ಬೋದಿದೆ. ಯಾರಿಗೆ ಜಿನವಚನಗಳಲ್ಲಿ ಶ್ರದ್ಧೆ ಇಲ್ಲ ಓ ಸಚ್ಚನೇ ಬೋಲ್ ಸಕ್ತಾ. ಯಾಕಂದರೆ ಅವನೆಲ್ಲ ಯಾವ ವಚನಗಳಿದೆ ಅದು ಜಿನವಾಣಿಗೆ ವಿರುದ್ಧ ಇದೆ. ಜಿನವಾಣಿಗೆ ವಿರುದ್ಧ ಇದೆ ಅಂದ ಮೇಲೆ ಅದು ಯಾವುದೂ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಆ ದೃಷ್ಟಿಯಿಂದ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಯಾವ್ಯಾವ ರೀತಿಯಾಗಿ ಜೀವ ಅಸತ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇದೆ, ಆ ರೀತಿಯಾಗಿ ಜೀವ ಜಿನ್ವಾಣಿ ವಿರುದ್ಧವಾಗಿ ಅಸತ್ಯ ಹೇಳೋ ಸಾಧ್ಯತೆ ಇದೆ, ಒಂದು ವೇಳೆ ಜಿನ್ವಾಣಿಯನ್ನು ಪಾಲನೆ ಮಾಡದಿದ್ರೆ. ಇಲ್ಲಿ ಮುಖ್ಯ ವಿಷಯ ಏನಾಯಿತು, ಒಂದು ಕಡೆ ಇದೆ ಸತ್ಯ, ಇನ್ನೊಂದು ಕಡೆ ಇದೆ ಸತ್ಯ ಹೇಳುವ ವ್ಯಕ್ತಿ. एक तो है दृश्य और एक है दृष्टा, ಎರಡಿದೆಯಲ್ಲ. ಲೌಕಿಕವಾಗಿ ನಾವು ಯಾವುದಕ್ಕೆ ಬೆಲೆ ಕೊಡ್ತೀವಿ, ಕಿ ಸತ್ಯ ಅಂದರೆ ಏನು, ಯಾವುದು ಕಾಣಿಸ್ತಾ ಇದೆ ಅದು ಸತ್ಯ. ಅದಕ್ಕೆ ಜಿನ್ವಾನಿಯಲ್ಲಿ ದೃಶ್ಯ ಅಂತ ಕರೆದ್ರು. ಸಮಜೋ ಕಣ್ಣುಗಳಿಂದ ಏನೋ ನೋಡ್ತಾ ಇದ್ದೀವಿ, ಅದು ದೃಶ್ಯ ಇದೆ. ಕಣ್ಣುಗಳಿಂದ ಏನು ಕಾಣಿಸ್ತಾ ಇದೆ ದೃಶ್ಯ, ಅದು ಸತ್ಯ ಇದೆ. ಜಿನ್ವಾನಿ ಹೇಳುತ್ತೆ ಅದಕ್ಕಿಂತನೂ ಮಹತ್ವಪೂರ್ಣ ಇದೆ, ಆ ದೃಶ್ಯವನ್ನ ನೋಡುವವನು ಯಾರಿದ್ದಾನೆ, ದೃಶ್ಯಕ್ಕೋ ದೇಖನೆ ವಾಲ ಕೌನ್ ಹೈ, ದೃಶ್ಯವನ್ನ ನೋಡುವವನು ಹೇಗಿದ್ದಾನೆ, ಇದರ ಮೇಲೆ ಸತ್ಯ ಅವಲಂಬಿತ ಇದೆ. इसके ऊपर सत्य का निर्णय होगा. सत्य को बोलने वाला यदि रागी द्वेषी है, वो दृष्टा जो सत्य को देख रहा है, उसमें यदि राग द्वेष भरे, उसमें पक्षपात भरा, तो कहते इदंतु असत्य ಇದೆ. ಸತ್ಯವನ್ನ ರಾಗಿ ದ್ವೇಷಿ ಹೇಳಿದ್ರು ಅದು ಅಸತ್ಯ ಆಗ್ಬಿಡುತ್ತೆ. ಅದಕ್ಕೆ ಉಪದೇಶ ಯಾರಿಂದ ಕೇಳೋದು, ಉಪದೇಶ ಸತ್ಯ ಆಗಿದ್ರು ವ್ಯಕ್ತಿಯಲ್ಲಿ ರಾಗದ್ವೇಷ ಇದ್ರೆ ಉಪದೇಶ ಸತ್ಯ ಆಗೋದಿಲ್ಲ. तो इसलिए कहते हैं कि उपदेश भी उसी से सुनो जिसमें राग द्वेष नहीं है. तो ಸತ್ಯವನ್ನು ನೋಡುವ ಯಾವ ದೃಷ್ಟ ಇದ್ದಾನೆ ಅದು ನಿಜವಾಗ್ಲೂ ನೋಡುವಂತಹ ವಿಷಯ ಇದೆ. ದೃಷ್ಟ ನಾನು ನೋಡುವವನಲ್ಲಿ ರಾಗದ್ವೇಷ ಇಲ್ಲ ಅಂದರೆ ನನಗೆ ಸತ್ಯ ಕಾಣಿಸುತ್ತೆ, ಮತ್ತು ನೋಡುವವನಲ್ಲಿ ರಾಗದ್ವೇಷ ಇದ್ದರೆ ಉಸ್ಕೋ ಸಚ್ ದಿಖಾಯಿ नहीं देता. ಅದಕ್ಕೆ ಜಿನವಾಣಿಯಲ್ಲಿ ಅನೇಕಾಂತ ಸ್ಯಾದ್ವಾದ ಅಂತ ಕರೆದ್ರು. अनेकांत से अद्वाद ಏನ್ ಹೇಳ್ತಾ ಇದೆ, ಪ್ರತ್ಯೇಕ ವ್ಯಕ್ತಿ को अलग अलग सच दिखाई दे रहे हैं. ಪ್ರತಿಯೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ಸತ್ಯ ಕಾಣಿಸ್ತಾ ಇದೆ. ಮೈಸೂರು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, तो क्या है उत्तर? उत्तर क्या है? ಕೆಲವರಿಗೆ ಇಷ್ಟ ಅನ್ನಿಸ್ತಾ ಇದೆ, ಕೆಲವರಿಗೆ 10 ವರ್ಷದ ಹಿಂದೆ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ. ಕೆಲವರಿಗೆ ಇವಾಗಲೇ ಚೆನ್ನಾಗಿ ಅನಿಸ್ತಾ, 10 ವರ್ಷದ ಹಿಂದೆ ಮೈಸೂರಲ್ಲಿ ಏನೂ ಇರಲಿಲ್ಲ, ಇವಾಗೆಲ್ಲ ಇದೆ. ಸತ್ಯ ಯಾವುದಿದೆ ಇದೆರಡರಲ್ಲೂ? इन दोनों में सच बात क्या है बोलो? दोनों सच है, क्योंकि दोनों को अपने अपने राग द्वेष के अनुसार सच दिखाई देता है. ಯಾರಿಗೆ ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ ಜಾಸ್ತಿ ಮಾಡೋದಿದೆ, उसको तो बहुत अच्छा लग रहा है कि और बढ़ना चाहिए, ट्रैफिक बढ़ता है और बढ़ाओ, कंस्ट्रक्शन होता है और करो, पेड़ कटते हैं और काटो. क्या? क्यों? उसको तो अपना रियल एस्टेट बढ़ाना है. तो ಅದೇ ಸತ್ಯ ಇದೆ ಅವನಿಗೆ. ಯಾರಿಗೆ ಸಮಾಧಾನವಾಗಿ ಮನೆಯಲ್ಲೇ ಕೂತ್ಕೊಳ್ಳೋದಿದೆ, ಅವನಿಗಿದು ಯಾವುದೂ ಬೇಡ ಅನ್ನಿಸ್ತಾ ಇದೆ. ಸತ್ಯ ಯಾವುದಿದೆ? ಜಿನ್ವಾನಿಗೆ ತುಂಬ ಸ್ಪಷ್ಟ ಉಪದೇಶ ಇದೆ ಕಿ ರಾಗ ದ್ವೇಷದಿಂದ ನೋಡ್ತಾ ಇದ್ರೆ ಎರಡೂ ಅಸತ್ಯ ಇದೆ, ಸಚ್ ನೈ. ಆದರೆ ಅನೇಕಾಂತದ ಇಂಥ ಅರ್ಥ ತಗೊಂಡ್ಬಿಟ್ಟಿದ್ದೀವಿ ನಾವು. ಆಮೇಲೆ ಆಗ್ತಾ ಅನೇಕಾಂತ ಮನೆ ಓ ಬಿ ಸೈ, ಎ ಬಿ ಸೈ, ಓ ಬಿ ಸೈ, ಸಬ್ ಸೈ ಹೈ. ಇದು ಅನೇಕಾಂತ. ಅನೇಕಾಂತ का मतलब ऐसा नहीं.
ಅನೇಕ ಅಂತ ಹೇಳ್ತಾ ಇದೆ ಯಾವುದ್ಯಾವುದು ಸಮಭಾವದಿಂದ ನೋಡ್ತಾನೆ ಅದು ಅವನಿಗೆ ಸತ್ಯ ಕಾಣಿಸುತ್ತೆ. ಏಕೆಂದ್ರೆ ಅನೇಕ ಸತ್ಯಗಳು ಇರುವುದಿಲ್ಲ, ಸತ್ಯ ಒಂದೇ ಇರುತ್ತೆ. 1000 सत्य नहीं होते, सत्य एक ही होता है. क्या ಸತ್ಯ ಒಂದೇ ಇದೆ, ಸತ್ಯ ಧರ್ಮ ಒಂದೇ ಇದೆ, ಅನಂತ ಸತ್ಯಗಳು ಇರೋದಿಲ್ಲ. ಆದರೆ ರಾಗಿ ದ್ವೇಷಿಗೆ ಅನಂತ ಸತ್ಯಗಳು ಕಾಣಿಸುತ್ತೆ. ಯಾವ್ಯಾವ ರೀತಿಯಾಗಿ ರಾಗದ್ವೇಷ ಇಷ್ಟನಿಷ್ಟ ಬುದ್ಧಿ ಬದಲಾಗುತ್ತೆ, ಯಾವ್ಯಾವ ರೀತಿಯಾಗಿ ಒಳ್ಳೆಯದು ಕೆಟ್ಟದ್ದು ಭಾವನೆ ಬದಲಾಗುತ್ತೆ, ಅದೇ ರೀತಿಯಾಗಿ ಸತ್ಯ ಕೂಡ ಬದಲಾಗುತ್ತೆ. 2 ವರ್ಷದ ಹಿಂದೆ ಯಾವುದು ನಮಗೆ ಸತ್ಯ ಇತ್ತು, ಇವಾಗ ಅದು ಅಸತ್ಯ ಇದೆ. ಈಗ ಯಾವುದು ಸತ್ಯ ಅನ್ನಿಸ್ತಾ ಇದೆ, ಇನ್ನೊಂದು 2-3 ವರ್ಷ ಆದ್ಮೇಲೆ ಅದು ಅಸತ್ಯ ಅನಿಸುತ್ತೆ. ನಾವು ಸತ್ಯವನ್ನ ಸ್ವೀಕಾರನೇ ಮಾಡಿಲ್ಲ. हमने कभी सत्य को स्वीकार ही नहीं किया, क्योंकि सत्य तो शाश्वत ಸದಾಕಾಲ ಏಕ ಹೋತಾ है. ಒಂದು ಸತ್ಯ ಇದೆ, ಅದು ಸತ್ಯ ಏನಿದೆ कि द्रव्य ಅಂತೂ ಶಾಶ್ವತ ಇದೆ. द्रव्य तो शाश्वत है, जीव तो शाश्वत है, सृष्टि तो शाश्वत है. ಇದು ಒಂದೇ ಸತ್ಯ ಇದೆ. ಯಾವುದಕ್ಕೆ ಭಾರತದಲ್ಲಿ ತುಂಬಾ ರೀತಿಯಾಗಿ ವರ್ಣನೆ ಬಂದಿದೆ. ಸತ್ಯದ ವರ್ಣನೆ ಭಾರತೀಯ ಶಾಸ್ತ್ರಗಳಲ್ಲಿ ತುಂಬಾ ಕಡೆಗಿದೆ. सत्यम शिवम सुंदरम, तो सत्य माने ये थोड़ी होता है कि सच बोलो, नहीं. ಮಾತಾಡೋ ಸತ್ಯ ತುಂಬಾ ಸ್ಥೂಲ ಸತ್ಯ ಇದೆ, ಅದಂತೂ ಇರಲೇಬೇಕು. ಆದರೆ ಅದಕ್ಕಿಂತನೂ ದೊಡ್ಡದೇನೋ ಇದೆ. ಅದಕ್ಕಿಂತ ದೊಡ್ಡದೇನಿದೆ ಕಿ ಯಾವ ರೀತಿಯಾದ ಅಜ್ಞಾನ ಇದೆ, ಯಾವ ರೀತಿಯಾದ ಕಷಾಯಗಳ ಸಂಮೋಹನ ಬುದ್ಧಿ ಮೇಲಿದೆ, ಯಾವ್ಯಾವ ರೀತಿಯಾದ ಬಂಧನಗಳಿದೆ ಬುದ್ಧಿ ಮೇಲೆ, ಅದು ದೂರ ಆಗದೇನೆ ಜೀವ ಸತ್ಯ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಯಾರಿಗಾದ್ರೂ ಈ ತರ ಅಹಂಕಾರ ಇದ್ರೆ ಕಿ ನಾನಂತೂ ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳಿಲ್ಲ, ಗಾಂಧೀಜಿ ಕಥೆ ಗೊತ್ತಿದೆಯಲ್ಲ, ವೈಸಾ ಕರ್ನಾ ಪಡೆಗ. ಆದರೆ ಅದಕ್ಕಿಂತ ಮಿಗಿಲಾಗಿ ಹೇಳ್ತಾ ಇದ್ದಾರೆ, ವಚನಗಳಿಗಿಂತ ಮಿಗಿಲಾದ ಸತ್ಯ ಇದೆ. ಯಾವುದು ಅನಿರ್ವಚನೀಯ ಇದೆ, ಯಾವುದು ಅಕಲ್ಪನೀಯ ಇದೆ, ಯಾವುದು ಸತತ ಸದಾ ಕಾಲ ಜೀವಿಯ ಜೊತೆಗೆ ಇರೋದಿದೆ, ಅದು ಸತ್ಯ ಇದೆ. वो सत्य है. तो ಯಾವ ಕಷಾಯಗಳಿದೆ, ಉದಾಹರಣೆಗೆ ನಿನ್ನೆ ಮಾಯಾಚಾರದ ಚರ್ಚೆ ಮಾಡಿದ್ವಿ, ಲೋಭದ ಚರ್ಚೆ ಮಾಡಿದ್ವಿ. ಒಂದು ಕಡೆಗೆ ಮನ ವಚನ ಕಾಯಗಳ ವಿರೂಪತೆ, ಅದು ಮಾಯಾಚಾರ ಇದೆ. ಮನ ವಚನ ಕಾಯಗಳ ಏಕರೂಪತೆ, ಅದು ಹೇಳ್ತಾರೆ ಅದು ಪುಣ್ಯ ಇದೆ, ಶುಭ ಭಾವ ಇದೆ. ಮತ್ತೆ ಮನ ವಚನ ಕಾಯಗಳ ಪ್ರವೃತ್ತಿ ಆಗದೆ ಇರೋದು ಅದು ಧರ್ಮ ಇದೆ. ಸತ್ಯ ಧರ್ಮ ಇದೆ. ಎಲ್ಲಿ ವಚನ ಪ್ರವೃತ್ತಿಯ ಯಾವ ಅಭಿಲಾಷೆ ಇದೆ ಅದು ಉಳಿಯೋದಿಲ್ಲ, ಅದು ಸತ್ಯ ಇದೆ, ಅದು ವಾಸ್ತವಿಕವಾಗಿ ಸತ್ಯ ಧರ್ಮ ಇದೆ. ಎಷ್ಟೆಷ್ಟು ಕಾಲ ಜೀವಕ್ಕೆ ಈ ವಚನಗಳ ವಿಕಲ್ಪ ಕೂಡ ಬರೋದಿಲ್ಲ, ಮಾತ್ರ ಅನುಭೂತಿ ಇದೆ, ಅದು ಸತ್ಯ ಇದೆ, ಸತ್ಯ. ಎಲ್ಲ ಕಡೆಯಿಂದ ನಮಗೆ ಅರ್ಥ ಆಯ್ತಲ್ಲ. ಒಂದು ಕಡೆ ಲೌಕಿಕ ಸತ್ಯ ಇದೆ, ಜೈಸಾ ದೇಖಾವೋ ಬೋಲ್ ದೋ. ಅಚ್ಚಾ ವಿಚಾರ ಕರೋ, ಅಣುವೃತಧಾರಿ ಯಾರಿಗಾದ್ರೂ ಹಿತ ಉಪದೇಶ ಕೊಡಬೇಕು, ಹೇಗೆ ಕೊಡ್ತಾನೆ? ಅಮ್ಮ ಮಗನಿಗೆ ಪಾಠ ಹೇಳ್ತಾ ಇದ್ದಾಳೆ, ಪಾಠ ಹೇಳಬೇಕಾದ್ರೆ
ಹೇಗೆ ಹೇಳ್ತಾಳೆ, ಪ್ರಪಂಚದಲ್ಲಂತೂ ತುಂಬ ಹಿಂಸೆ ಇದೆ, ತುಂಬ ಪಾಪ ಇದೆ. ಅದನ್ನು ನೋಡಿ ತಾಯಿ ಮಗನಿಗೂ ಪಾಪ ಮಾಡುವಂಥ ಉಪದೇಶ ಕೊಡ್ತಾಳೇನು? ಆದರೆ ಕಾಣಿಸ್ತಾ ಇದೆ, ಸತ್ಯವಾಗಿ ಕಾಣಿಸ್ತಾ ಇದೆ. ಲೇಕಿನ್ उपदेश तो नहीं दिया जा सकता ना, तो उपदेश झूठ है क्या? जैसे बहुत लोग ऐसा प्रश्न पूछते हैं ना कि ಒಂದು ಮರದ ಕೆಳಗಡೆ ಮುನಿಗಳು ಕೂತಿದ್ರು, ಆ ಕಡೆಯಿಂದ ಒಂದು ಕುರಿ ಹೊಡ್ಕೊಂಡ್ಬಂತು, ಅದ್ರ ಹಿಂದೆ ಒಬ್ಬ कसाई आ रहा है, तो बोला अब क्या बोलना चाहिए मुनिराज को कि ಈ ಕಡೆ ಹೋಯ್ತಾ ಆ ಕಡೆ ಹೋಯ್ತಾ? तो कहते मुनिಗಳಿಗಂತೂ ಮಾತಾಡೋ ಬಾಧ್ಯತೆ ಇಲ್ಲ, वो बोलने की मजबूरी थोड़ी है. वचन गुप्तियಲ್ಲಿದ್ರೆ कि ಶ್ರೇಷ್ಠ ಇದೆ वो तो बोलेंगे ही नहीं. ಆದರೆ ಶ್ರಾವಕ ಇದ್ರೆ ಆ ಜಾಗದಲ್ಲಿ श्रावक को क्या करना चाहिए? श्रावक तो स्थूल झूठ बोल सकता है ना. तो ಇದು ಯಾವ ಸತ್ಯ ಇದೆ ಅಸತ್ಯ ಇದೆ, ಇದು ನಿಜವಾಗ್ಲೂ ಸತ್ಯ ಇದೆ. ಅರ್ಥ ಆಗ್ತಿದೆಯಲ್ಲ? ಈ ರೀತಿಯಾದ ಯಾವ ಉಪದೇಶ ಇದೆ ಇದಂತೂ ಸತ್ಯ ಇದೆ. ಆದರೆ ಲೌಕಿಕವಾಗಿ ನೋಡಿದ್ರೆ ಅಸತ್ಯ ಅನಿಸುತ್ತೆ. ಸತ್ಯ ಅಸತ್ಯಗಳನ್ನು ತುಂಬ ಶಬ್ದಗಳಲ್ಲಿ ಹಿಡಿದಿಡೋ ಪ್ರಯತ್ನ ಮಾಡೋದಿಲ್ಲ. ಜೈಸೆ ಸಿದ್ಧ ಭಗವಾನೇ, ಸಿದ್ಧ ಭಗವಂತರಿಗೆ ಸತ್ಯ ಧರ್ಮ ಇದೆಯೋ ಇಲ್ವೋ? ಅರ್ಹಂತ ಪರಮೇಷ್ಠಿ ಅವ್ರಿಗೂ ಸತ್ಯ ಧರ್ಮ ಇದೆ, ಆದರೆ ಮನ ವಚನ ಕಾಯ್ ಶಬ್ದಗಳಿಲ್ಲ. ಸತ್ಯ ಧರ್ಮ ಅಂತೂ ಇದೆ. ಅರ್ಥ ಆಗ್ತಿದೆಯಲ್ಲ? ಅಥವಾ ಏಕೇಂದ್ರಿಯದಿಂದ ಚತುರಿಂದ್ರಿಯ ಪಂಚೇಂದ್ರಿಯ ತಿರ್ಯಂಚಗಳಿಗೆ ಶಬ್ದ ಇಲ್ಲ, ತಿರ್ಯಂಚ ಅಂತೂ ಮಾತಾಡೋದಿಲ್ಲ ತಾನೆ. ಅವುಗಳಿಗೆ ಸತ್ಯ ಧರ್ಮ ಇದೆಯೇನೋ? उनको तो सत्य धर्म नहीं है ना तिरंच प्राणियों को. लेकिन ಶಬ್ದನೂ ಇಲ್ಲ. ಶಬ್ದನೇ ಇಲ್ಲ ಅಂದರೆ ಸುಳ್ಳು ಹೇಳೋ ಪ್ರಶ್ನೆನೇ ಬರೋದಿಲ್ಲ. ಸತ್ಯವಚನ ನೀ ಸತ್ಯವಚನ ಸತ್ಯ ಧರ್ಮ ಅಲ್ಲಿಲ್ಲ. ಯಾಕಂದರೆ ಸತ್ಯದ ಸಂಬಂಧ ತುಂಬ ವಚನಗಳ ಜೊತೆಗಿಲ್ಲ, ನಮ್ಮ ಮನಸ್ಥಿತಿ ಜೊತೆಗಿದೆ. अपना मन यदि सत्य को स्वीकार करे तो ಸತ್ಯ ಧರ್ಮ ಪ್ರಗಟ ಆಗುತ್ತೆ. ಮಾತಾಡ್ತಾನೋ ಮಾತಾಡೋದಿಲ್ಲ ಅನ್ನೋದು ತುಂಬ ಮಹತ್ವಪೂರ್ಣವಾದ ವಿಷಯ ಇಲ್ಲ. ಯಾವ ರೀತಿಯಾಗಿ ನಮ್ಮ ಜೀವನ ನಡೀತಾ ಇದೆ ಅಲ್ಲಿ ಸತ್ಯಕ್ಕೆ ಜಾಗ ಇದೆಯೇನು? ಬೋಲು. ಬೆಳಿಗ್ಗೆಯಿಂದ ರಾತ್ರಿವರೆಗೆ ಟೈಮನ್ನು ಲೆಕ್ಕ ಹಾಕಿದ್ರೆ उस समय में सत्य के लिए कोई जगह खाली रखा है हमने? ಸತ್ಯಕ್ಕೋಸ್ಕರಂತೂ ಯಾವ ಜಾಗನೇ ಉಳಿಸಿಟ್ಟಿಲ್ಲ ನಾವು. ಯಾಕಂದರೆ ಚಿಕ್ಕ ಚಿಕ್ಕ ಸತ್ಯಗಳು ಜೀವನದಲ್ಲಿ ತುಂಬ ದೊಡ್ಡದಾಗ್ಬಿಟ್ಟಿದೆ. ಮತ್ತು ಯಾವುದು ದೊಡ್ಡ ಸತ್ಯ ಇದೆ ಅದನ್ನು ಮರೆತು ಬಿಟ್ಟಿದ್ದೀವಿ. जो सबसे बड़ा सत्य है, जो शाश्वत सत्य है, उसको तो बाजू में कर दिया, और जो छोटे छोटे सत्य है उसको आगे कर दिया. भाई ಜೀವನದ ಯಾವ ಆಯಸ್ಸಿದೆ, समझो कि 70-75 इयर्स आयस्सिದೆ नमगे. बहुत दिया, इतना तो सब लोग टिकेंगे भी नहीं, है ना. तो 70-75 ವರ್ಷ ಆಯಸ್ಸಲ್ಲಿ ಎಷ್ಟು ವರ್ಷ, ಎಷ್ಟು ನಿಮಿಷ, ಎಷ್ಟು ಗಂಟೆ ಸತ್ಯಕ್ಕೋಸ್ಕರ ಕೊಡ್ತೀವಿ? समझो अर्ध जीवन तो मल्ಕೊಳ್ಳೋದ್ರಲ್ಲಿ ಹೋಗುತ್ತೆ. समझ में आ रहा है ना? आधा जीवन तो सोने में निकल जाता है. इन ಕಾಲ ಭಾಗ ಜೀವನ ಕೆಲಸ ಮಾಡೋದ್ರಲ್ಲಿ ಹೊರಟೋಗುತ್ತೆ. ಇನ್ನು ಕಾಲ ಭಾಗ ಜೀವನ ಪ್ರತಿದಿನದ ದೈನಂದಿನ ಕ್ರಿಯೆಗಳಿಗೆ ಹೊರಟೋಗ್ಬಿಡುತ್ತೆ. ಮಾಡಲೇಬೇಕಲ್ಲ.
ಇನ್ನು ಅದರಲ್ಲಿ ಯಾವ ಉಳಿದಿದೆ ಕೆಲಸ, ಅದರಲ್ಲಿ ನಮ್ಮ ಚಿಕ್ಕ ಚಿಕ್ಕ ಸತ್ಯಗಳು ದೊಡ್ಡದಾಗ್ಬಿಟ್ಟಿದೆ. ಸಮझो कि ಒಬ್ಬ ಮ್ಯಾರಥಾನ್ ಮ್ಯಾರಥಾನ್ ಓಡ್ತಾ ಇದ್ದಾನೆ, ಮತ್ತು ಮಧ್ಯದಲ್ಲೇ ಮನೆಯಿಂದ ಫೋನ್ ಬಂತು ಕಿ ನಿಮ್ಮ ಅಮ್ಮನಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ. ಇವನೇನ್ ಮಾಡ್ತಾ ಇದ್ದಾನೆ, ನಿಮ್ಮ ಅಮ್ಮಂಗೆಲ್ಲ ಅರ್ಥ ಆಗುತ್ತೆ ಕ್ಯಾ. ಮುಂದೆ ಇನ್ನೊಂಚೂರು ಓಡ್ಕೊಂಡು ಹೋದ, ಅಲ್ಲೊಂದು ಟೀ ಅಂಗಡಿ ಸಿಕ್ತು ಕ್ಯಾ, ಮೈಬೇಟಿಗೆ ಅಲ್ಲೇ ಕೂತ್ಕೊಂಡ್ಬಿಟ್ಟ. ಕೂತ್ಕೊಂಡಿದ್ದಾನೆ, ಮರ್ತೆ ಹೋಗಿದೆ ಕಿ ನಂಗೆ ಓಡೋದಿದೆ, ಓಡಿ ತಲುಪೋದಿದೆ, ಈ ಯಾದಿನೇ ಇಸ್ಕೋ ಬೋಲೋ. ಇಂತಹ ಚಿಕ್ಕ ಚಿಕ್ಕ ಜಂಜಾಟಗಳಲ್ಲಿ ಜೀವನ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ. ಕಿ ಇವತ್ತು ತಿಂಡಿ ತಿನ್ನುವಾಗ ಮಾತಾಡಿದ್ದು ಸರಿ ಇಲ್ಲ, ನಾಳೆ ತಿಂಡಿ ಮಾಡೋದೇ ಸರಿ ಇಲ್ಲ. ಜೀವನ್ ಕಿಸ್ ಕಿಸ್ ವಿಷಯ ಮೇ ಉಲ್झा रखा हुआ है. ಇದೆಲ್ಲ ಜೀವನದ ಚಿಕ್ಕ ಚಿಕ್ಕ ಸತ್ಯಗಳಿದೆ. ದೊಡ್ಡ ಸತ್ಯ ಏನಿದೆ ಕಿ ನಿನ್ನ ಇಡೀ ಆಯಸ್ಸೇ ಮುಗಿದು ಹೋಗ್ತಾ ಇದೆ ಇದರಲ್ಲಿ. ಎಸೆ ಬೊಗಸೆಯಲ್ಲಿರೋ ನೀರು ಹನಿ ಹನಿಯಾಗಿ ಹೊರಡೋಗುವಂತೆ ಆಯಸ್ಸೇ ಹೊರಟೋಗ್ತಾ ಇದೆ. ಇದು ದೊಡ್ಡ ಸತ್ಯ ಇದೆ, ಆದರೆ ಇದು ಕಾಣಿಸೋದಿಲ್ಲ, ಇದು ದಿಕ್ತಾನೆ. ಜಿನ್ವಾನಿ ಹೇಳ್ತಾ ಇದೆ ಇದು ದೊಡ್ಡ ಸತ್ಯ ಇದೆ, ये सबसे बड़ा सत्य है, वो तो दिखाई नहीं देता इसको. और दिखता क्या है, ಚಿಕ್ಕ ಚಿಕ್ಕ ಸತ್ಯಗಳು. ಭೈ ಶರೀರದಲ್ಲಿ ಸಮಸ್ಯೆ ಇದೆ, कौन ठीक करेगा उसको. ಸ್ವಲ್ಪ ತಲೆನೋವು ಬಂದಿದೆ, ತಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಸ್ವಲ್ಪ ಏನೋ ಸಮಸ್ಯೆ ಬಂದಿದೆ, ಅದನ್ನ ಹಿಡ್ಕೊಂಡು ಕೂತಿದ್ದಾನೆ. ಜಿನ್ವಾನಿ ಹೇಳುತ್ತೆ ಇದು ತುಂಬಾ ಚಿಕ್ಕ ಸತ್ಯ ಇದೆ. ಅದಕ್ಕಿಂತ ದೊಡ್ಡ ಸತ್ಯ ಏನಿದೆ ಕಿ ನಿನ್ನ ಸಮಸ್ತ ಯಾವ ಈ ಜೀವನ ಇದೆ ಅದೇ ಮುಗಿತಾ ಇದೆ. ಇಷ್ಟು ಆಯಸ್ಸು ಕಳೆದಿದೆಯಲ್ಲ, ಅದು ಕಣ್ಮುಚ್ಚಿ ಕಣ್ತೆರೆಯಷ್ಟರಲ್ಲಿ ಕಳೆದೋಗ್ಬಿಟ್ಟಿದೆ, ಬಾಲ್ಯದಿಂದ ಇಲ್ಲಿವರೆಗೆ. ಇನ್ನು ಮುಂದೇನು ಹಾಗೆ ಕಳೆದೋಗುತ್ತೆ. ಇದು इसको कहते हैं बड़ा सत्य. ಇದು ದೊಡ್ಡ ಸತ್ಯ ಇದೆ कि जैसे कोई ಎಲ್ಲಿಗೋ ಪ್ರಯಾಣ ಮಾಡ್ತಾ ಇದ್ದಾನೆ, ಮತ್ತು ಮಧ್ಯದಲ್ಲೇ ಪೆಟ್ರೋಲ್ ಖಾಲಿ ಆಯಿತು, ಅಲ್ಲೇ ಜಾಬ್ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ कि ಪೆಟ್ರೋಲ್ ತುಂಬಿಸೋದಿದೆ. अब ನೀನು ಮುಂದೆ ಹೆಂಗೆ ಹೋಗ್ತೀಯ, ನೀನು ಅಲ್ಲೇ ಕೂತ್ಕೊಂಡ್ಬಿಟ್ಟಿದೆಯಲ್ಲ. ಜಿನ್ವಾನಿನು ನಮ್ಗೆ ಅದನ್ನೇ ಕೇಳ್ತಾ ಇದೆ, ನೀ ಏನೇನು ಮಾಡ್ತಾ ಇದೀಯ ಅದು ಯಾಕೆ ಮಾಡ್ತಾ ಇದೀಯ, ನಿನ್ಗೆ ಎಲ್ಲಿ ತಲುಪೋದಿದೆ ಅದೇ ಗೊತ್ತಿಲ್ಲ ಅಂದ್ರೆ ಎಲ್ಲ ನಿರರ್ಥಕ ಇದೆ. ನಮ್ಮ ಎಲ್ಲ ಕೆಲಸಗಳು ನಿರರ್ಥಕ ಇದೆ. बोले तुम जो कुछ भी करते हो क्यों करते हो, तो ಒಂದೇ ಉತ್ತರ ಇದೆಯಲ್ಲ ನಮ್ಮದು कि भोग करना है, और कोई उत्तर है. अच्छा ಜಾಬ್ ಹೋಗೋದಿದೆ, ಯಾಕೆ ಹೋಗೋದಿದೆ, व्यापार करना है, क्यों करना है, भोजन करना है, भोजन बनाना है, तो क्यों करना है. कुछ भी जीवन में करना है तो क्यों करना है. ನಮಗೆ ಒಂದೇ ಉತ್ತರ ಸಿಗ್ತಾ ಇದ್ರೆ ನನಗಂತೂ ಅನುಭವಿಸೋದಿದೆ, ಜೀವನ ಅಂತೂ ವ್ಯರ್ಥ ಆಗೋಯ್ತಲ್ಲ. ये तो पशुओं की क्रिया है ना, कि नहीं है, ये तो पशु की क्रिया है. देखो ಇಡೀ ಸೃಷ್ಟಿಯಲ್ಲಿ ಮನುಷ್ಯ ಒಬ್ಬನೇ ಇದ್ದಾನೆ, ಅವನು ಕರ್ಮ ಮಾಡ್ತಾನೆ. ಕ್ಯಾ
ಬಾಕಿ ಜೀವಿಗಳಂತೂ ಕ್ರಿಯೆ ಮಾಡುತ್ತೆ, ನೈಸರ್ಗಿಕ ಕ್ರಿಯೆ. ಮನುಷ್ಯ ಒಬ್ಬನೇ ಇದ್ದಾನೆ, ಅವನಿಗೆ ನೈಸರ್ಗಿಕ ಕ್ರಿಯೆಗಿಂತನೂ ಮಿಗಿಲಾದದ್ದೇನಾದರೂ ಮಾಡೋದಿದೆ ಜೀವನದಲ್ಲಿ. इसलिए मनुष्य कहते हैं उसको. भाई ಯಾವ ಪಶು ಪಕ್ಷಿ ತನ್ನ ಗೂಡು ಕಟ್ಟೋದಿಲ್ಲ? सब करते हैं ना, तो मनुष्य भी करता है. ಯಾವ ಪಶು ಪಕ್ಷಿ ತನ್ನ ಮಕ್ಕಳನ್ನ ಸಾಕಿ ಸಲಹೋದಿಲ್ಲ? कौन सा प्राणी अपने बच्चे को? सब पालते हैं ना, सारे जानवर. तो तुम भी पाल रहे हो. ಹೊಸದೇನಾಯ್ತು ಇದರಲ್ಲಿ? बोलो, किस बंदर के साथ बंदरिया नहीं होती? बोलो. ಎಲ್ಲ ಕೋತಿಗಳ ಜೊತೆಗೆ ಒಂದು ಹೆಣ್ಣು ಕೋತಿ ಇರುತ್ತೆ ತಾನೆ. तो नया क्या हो गया इसमें? इधर ये तो नैसर्गिक क्रिया है ना, जंगल है ये. तो ಮನುಷ್ಯ ಅಂತೂ ಜಂಗಲ್ ಅರಣ್ಯದಿಂದ ಹೊರಗೆ ಬಂದ, ಆದರೆ ಇವನು ಮನಸ್ಸಿಂದ ಅರಣ್ಯ ಹೊರಗೋಗಿಲ್ಲ. इसके मन में अभी भी जंगल बसता है. तो जीवन का पूरा लक्ष्य ही ये बनाया कि खाली भोगना है. और इधर साइड इफेक्ट ಏನಿದೆ? आत्मानुशासन ಓದ್ತಾ ಇದ್ವಲ್ಲ, तो क्या बोला आचार्य ने? कस्य किम कियदायाति वृथा वो विषयिता. भाई हमारे सृष्टि में वस्तु तो बहुत थोड़े हैं, सबको इतना चाहिए, किसको कितना देंगे हम? सृष्टि नಮಗೆ ಪ್ರಶ್ನೆ ಕೇಳ್ತಾ ಇದೆ. क्या प्रकृति हमसे प्रश्न पूछती है, कहती है कि मेरे पास तो सामग्रियां बहुत सीमित है, और सबको बहुत चाहिए. तो ಏನು ಮಾಡೋದು? ಯಾರಿಗೆ ಎಷ್ಟು ಕೊಡೋದು? ಕಸ್ಯ ಕಿಂ ಕಿಯದಾಯಾತಿ. ಇದು ದೊಡ್ಡ ಪಿಕ್ಚರ್ ಕಣ್ಣು ಮುಂದೆ ಸ್ವಲ್ಪ ಕಾಣಿಸ್ತಾ ಇದೆ ಎಲ್ಲರಿಗೂ. ये जो बड़ा पिक्चर ये दिख रहा है सामने, ये है बड़ा सत्य. ಇದು ದೊಡ್ಡ ಸತ್ಯ ಇದೆ. कि ಏನೇನು ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನಿದೆ ಅದನ್ನ ತಿಳಿಯೋ ಅವಶ್ಯಕ ಇದೆ. ಯಾವುದನ್ನ ಮಾಡ್ತಿದ್ದೀವಿ, ಅದು ಯಾಕೆ ಮಾಡ್ತಿದ್ದೀವಿ ಅನ್ನೋದನ್ನ ತಿಳಿಯೋ ಅಗತ್ಯ ಇದೆ. जो कुछ भी हम करते हैं उसका उद्देश्य तो जानो कि क्यों करना है इसको. वही सत्य तक लेकर जाएगा. ಈ ನಮ್ಮ ಜಿಜ್ಞಾಸೆ, ಈ ನಮ್ಮ ಚಿಂತೆಯೇ ಚಿಂತನೆಯೇ ನಮ್ಮನ್ನ ಸತ್ಯ ಧರ್ಮದತ್ತ ಕರ್ಕೊಂಡೋಗುತ್ತೆ. ಇಲ್ಲಾಂದ್ರೆ ಜೀವನ ಅಂತೂ ಕಣ್ಮುಚ್ಚಿ ಕಣ್ತೆರೆಯೋದ್ರಷ್ಟಲ್ಲೇ ಮುಗ್ದೋಗೋದಿದೆ. ಅವಾಗೇನು ಮಾಡೋದಿದೆ? ಆದರೆ ಏನು ಮಾಡೋದು? ನಮ್ಮ ಜೀವನ ಮೌಲ್ಯಗಳೇ ಹಿಂಗಾಗ್ಬಿಟ್ಟಿದೆ. ನಮಗೆ ಯಾರೋ ಜೀವನದ ಮೌಲ್ಯಗಳನ್ನು ತುಂಬ ತಪ್ಪು ಕಲಿಸ್ಬಿಟ್ಟಿದ್ದಾರೆ. ये मौल्य जीवन के ऐसे नहीं होते कि नहीं. ನಾನಂತೂ ಫಿನಾನ್ಷಿಯಲ್ ಅಡ್ವೈಸರ್, कि ನಾನಂತೂ ಇಂಥ ಅಧಿಕಾರದಲ್ಲಿದ್ದೀನಿ, ಐ एम CEO. तो क्या हो गया कि CEO ಇಂಗ್ಲಿಷಲ್ಲಿ ಮಾತಾಡ್ತಾನೆ, तो ಪ್ರಾಣಿಗಳು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡುತ್ತಲ್ಲ, तो ಹಿಂಗೆ ಇನ್ನೊಂದು ಭಾಷೆ ಕಲ್ತಿದ್ದಾನೆ ಅವನು. पहले है तो जानवर ही है ना, कॉर्पोरेट वाला जानवर है, क्योंकि भोगना ही भोगना है, और कुछ जीवन का और कुछ लक्ष्य है ही नहीं. कुल मिलाकर लक्ष्य इतना ही है कि पेट भरना है. कुल मिलाकर ನಮ್ಮ ಜೀವನದ ಉದ್ದೇಶ ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ कि ಹೊಟ್ಟೆ ತುಂಬಿಸೋದಿದೆ. ಹೊಟ್ಟೆ ತುಂಬಿಸೋದು ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ?
ಹೊಟ್ಟೆ ತುಂಬಿಸೋದಂದ್ರೆ ಏನು? ತುಂಬ ಬಡವ ಇದ್ದ ಅಂದರೆ ಅವ್ನು ಸಂಪಾದನೆ ಮಾಡಿರೋದು ಬಹುಭಾಗ ಎಲ್ಲ ಹೊಟ್ಟೆಗೋಸ್ಕರನೇ ಹೋಗುತ್ತೆ, ಊಟ ತಿಂಡಿ. ಅವ್ ಥೋಡ ಶ್ರೀಮಂತ ಇದ್ದರೆ 3-4% ಮಾತ್ರ ಹೊಟ್ಟೆಗೆ ಹೋಗುತ್ತೆ, ಉಳಿದಿದ್ದು ಎಲ್ಲಿಗೆ ಹೋಗುತ್ತೆ? ಬಾಕಿ ಬಿತ್ತೋ ಖಾಯಿ ರೇನ, ಉಳಿದಿದ್ದು ತಿಂತಾನೆ ಇದ್ದಾನೆ. ಕೆಲವೊಂದು ಕಣ್ಣಿಂದ ತಿಂತಾನೆ, ಕೆಲವೊಂದು ಕಿವಿಯಿಂದ ತಿಂತಾನೆ. वो भी तो खाना ही हुआ ना. कि इतना बड़ा टीवी लाके रख दिया घर पे. पता नहीं ಈಗ ಇಂಚಲ್ಲಿ ಬರೋದಿಲ್ಲ टीवी, फुटल ಬರ್ತಾ ಇದೆ. फुट बना पो रख दिया इतना बड़ा, क्या कर रहे हो? खा रहे दिन रोज उसको, प्रतिदिन ಅದನ್ನೇ ತಿಂತಾ ಇದ್ದಾನೆ. खा रहे कि नहीं खा रहा बोलो? खा रहे ना. तो ಜೀವನದ ಮೌಲ್ಯನೇ ಭೋಗ ಆಗ್ಬಿಟ್ಟಿದ ಮೇಲೆ ಜೀವನ ಪಶುಗಿಂತ ಯಾವುದೇ ರೀತಿಯಲ್ಲೂ ಭಿನ್ನ ಇಲ್ಲ. तो ಸತ್ಯ ಧರ್ಮದ ಕಡೆಗೆ ನಮ್ಗೆ ಹೆಂಗೆ ಹೋಗಕ್ಕೆ ಸಾಧ್ಯ ಇದೆ? ನಾವು ಮಾತಾಡೋ ಮಾತುಗಳಲ್ಲಿ ಸತ್ಯ ನೆಲೆಸ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ನಮ್ಮ ಮಾತುಗಳಲ್ಲಿ सत्य धर्म ನೆಲೆಸ್ಲಿಕ್ಕೆ ಸಾಧ್ಯ ಇದೆಯೇನು? नहीं हो सकता ना. हम बोलते भी तो ऐसे ही है, कभी अपने आप को आत्मा भी नहीं बोलते हम. थोड़ा संकोच लगता है, ಸ್ವಲ್ಪ ಸಂಕೋಚ ಅನ್ಸುತ್ತೆ. आत्मा कैसे बोल दो अपने आप को? तो क्या बोलोगे? आत्मा नहीं बोलोगे तो शरीर, जो बोलोगे वही हो जाओगे. समझ में आ रहा है ना? अपने आप को प्रतिदिन ನಿನ್ನನ್ನು ನೀನು ಏನಂತ ಕರಿತೀಯ ಅದೇ ಆಗೋಗ್ತೀಯ. ನಾ ಅದಕ್ಕೆ ಹೇಳ್ತೀನಿ, ಹೆಸರು ಇಡೋದಾದ್ರೂ कुछ ढंग का रखो. पिंकी टिंकी रिंकी मत रखो, कुछ अच्छा नाम रखो. कोमल, मृदु, ममता, ऐसे थोड़ी नाम रखे जाते हैं. अच्छा नाम रखो कुछ, कि ಕರೆದ್ರೂ कुछ याद आ जाए तुम्हें. ಅರ್ಥ ಆಗ್ತಿದೆಯಲ್ಲ? ಬೈ ಏನು ಅಂದ್ಕೋತೀವಿ ನಾವು ಹಾಗೆ ಆಗ್ಬಿಡ್ತೀವಿ. वो था एक व्यक्ति, उसको नाटक करना था. ನಾಟಕ ಮಾಡೋದಿತ್ತು ಅವನಿಗೆ. ಏನು क्या नाटक करना था? जैसे वो ಪಿಯಕ್ಕಡೋ, ಮದ್ಯಪಾನ ಮಾಡಿರೋ ಹಂಗೆ ಡ್ರಾಮಾ ಮಾಡೋದಿತ್ತು. तो ಸರ್ಕಲಲ್ಲಿ ಡ್ರಾಮಾ ಮಾಡ್ತಿದ್ದ. ಮತ್ತೀಗ ನಶೆಯಲ್ಲಿದ್ದ ಮೇಲೆ ಯಾರು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ, ಏನು ಮಾಡಿದ್ರು ನಡೆಯುತ್ತೆ. तो ये कर रहा था कुछ भी, ಎಲ್ಲರೂ ಇವನ್ನ ಇಗ್ನೋರ್ ಮಾಡ್ತಾ ಇದ್ರು. ಇವನಿಗೂ ಮಜಾ ಬರ್ತಾ ಇತ್ತು. ಆ ಕಡೆಯಿಂದ ನಿಜವಾಗ್ಲೂ ಕುಡಿಯೋರ್ ಗ್ಯಾಂಗ್ ಬಂತು ಒಂದು. ಕ್ಯಾ तवरेन ಮಾಡಿದ್ರು, ये तो अपने ही भाई है, उठाओ इसको. तो उठा लिया, तो ले गए मैखाने. ಅರ್ಥ ಆಗ್ತಿದೆಯಲ್ಲ? तो ಕರ್ಕೊಂಡೋದ್ರು ಲಿಕ್ಕರ್ ಶಾಪ್ಗೆ. तो ಏನಾಯ್ತು, ಅರ್ಧ ಗಂಟೆಯಲ್ಲಿ ಎಲ್ಲರೂ ಹೊರಗೆ ಬರುವಾಗ ಇವನು ನಿಜವಾಗ್ಲೂ ನಶೆಯಲ್ಲಿದ್ದ. समझ में आ रहा है ना? ये सच में शराबी हो गया. जो नाटक कर रहा था वो सच में शराबी हो गया. तो हम जो बोलते हैं ना, नहीं मैं तो ऐसे बोलता हूं, मानता नहीं. तुम जो बोल भी रहे हो ना वही हो जाओगे. क्यों बोलते हो? ಶಬ್ದಗಳಲ್ಲೂ ಕೂಡ ಸತ್ಯ ಇದೆಯಲ್ಲ. ಅಮೃತಚಂದ್ರ ಸ್ವಾಮಿ ಅದಕ್ಕೆ ಶಬ್ದ ಬ್ರಹ್ಮ ಅಂತ ಕರೀತಾರೆ. जिनवानी ಶಬ್ದಗಳಿಗೆ ಶಬ್ದ ಬ್ರಹ್ಮ ಬೋಲ್ತೆ. तो ಏನು ಅಂದ್ಕೋತೀವಿ ಅದೇ ಆಗೋಗ್ಬಿಡ್ತೀವಿ, ವೈ ಹೋ ಜಾओगे. ಅದಕ್ಕೆ ತುಂಬ ವಿಚಾರಪೂರ್ವಕವಾಗಿ ಶಬ್ದಗಳನ್ನು ಬಳಸೋದಿದೆ. हित मित प्रिय, तो हित वचन तो वही होते हैं जो स्वभाव को बताए कि दिन भर ನನ್ನನ್ನು ನಾನು
ದೇಹ 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 ಅಂತಾನೆ ಅಂದ್ಕೋತಾ ಇದ್ರೆ, ದೇಹ ಅಂತಾನೆ ಕರೀತಾ ಇದ್ರೆ ಇಲ್ಲಿ ವೈ ಹೋ ಜಾओगे फिर. ಯಾವತ್ತು ಆತ್ಮ ಸ್ವಭಾವ ಧರ್ಮ ಸತ್ಯ ಇದ್ರ ನೆನಪು ಬರೋದಿಲ್ಲ, ವೈ ಹೋ ಜಾओगे. ಗಮನಕ್ಕೆ ಬರ್ತಾ ಇದೆಯಲ್ಲ. ತೋ ಜೀವನದ ಯಾವ ಚಿಕ್ಕ ಚಿಕ್ಕ ಸತ್ಯಗಳಿದೆ, ಆ ಚಿಕ್ಕ ಚಿಕ್ಕ ಸತ್ಯಗಳನ್ನು ನಾವು ಬದಿಗಿಟ್ರೆ, ನಾವು ದೊಡ್ಡ ದೊಡ್ಡ ಯಾವ ಒಂದು ಶಾಶ್ವತ ಸತ್ಯ ಇದೆ ಅದರ ಕಡೆಗೆ ಗಮನ ಹರಿಸೋ ಸಾಧ್ಯತೆ ಇದೆ. ಸ್ವಲ್ಪ ನಮ್ಮ ಲೋಭ ಲಾಲಚ್ ಕ್ರೋಧ ಮಾಯಾಚಾರ ಅಹಂಕಾರ ಇದೆಲ್ಲ ಸ್ವಲ್ಪ ಬದಿಗಾಗುತ್ತೆ. ಆವಾಗ ಸತ್ಯ ಧರ್ಮ ಕಣ್ಣು ಮುಂದೆ ಕಾಣಿಸಕ್ಕೆ ಶುರು ಆಗುತ್ತೆ. ಆವಾಗ ನಮಗೆ ನಿಜವಾಗೂ ಜನ್ಮ ಆಯಿತು. जब जीवन में सत्य धर्म प्रकट हो तब मानो कि जन्म हुआ मेरा, नहीं तो अभी जन्म ही नहीं हुआ. और विचित्र क्या है कि जन्म होने से पहले ही मरण हो जाएगा. ಇದಕ್ಕೆ ಜನ್ಮ ಅಂತೀವಿ ನಾವು, ಇದು ಜನ್ಮ ही नहीं हुआ अभी तुम्हारा. ಜನ್ಮ ಆಗೋಕ್ಕಿಂತ ಮುಂಚೆನೆ ಮರಣ ಆಗ್ಬಿಡುತ್ತೆ. ऐसे ಮರಣ ಅನಾದಿ ಕಾಲದಿಂದ ಅನಂತ ಬಾರಿ ಆಗೋಗಿದೆ. ಜನ್ಮ ಆಗೋಕ್ಕಿಂತ ಮುಂಚೆನೆ ಮರಣ ಆಗ್ಬಿಡುತ್ತೆ. तो ಜಿನ್ವಾನಿ ಹೇಳುತ್ತೆ, ಮೊದಲು ನಿನ್ನ ಜನ್ಮ ಆಗಕ್ಕೆ ಬಿಡು, ಪಹಲೆ ಖುದ್ ಪೈದಾ ಹೋ ಜಾओ. ಗಮನಕ್ಕೆ ಬರ್ತಾ ಇದೆ. ಯಾವಾಗ ಸತ್ಯ ಧರ್ಮ ಪ್ರಗಟ ಆಗುತ್ತೆ ಆವಾಗಲೇ ನಮ್ಮ ಜನ್ಮ ಆಯಿತು. नहीं तो जीवन तो पता नहीं कितने निकल रहे. कुछ लोग बोलते हैं कि बहुत काम है, मरने की भी फुर्सत नहीं है. क्या सायक को टाइम मिला, बोलो. तो वहीं जाओगे फिर. ये सायक को टाइम मिला कि आवाग सायोद्री क्या अभी मरने से फुर्सत नहीं है. फिर निगोद जाओगे तो मरने को फुर्सत नहीं मिलेगी. क्या मरने से फुर्सत नहीं मिलेगी, मरना ही पड़ेगा फिर. ಯಾವುದರ ಉದ್ದೇಶ, ಜೀವನದ ಯಾವ ಉದ್ದೇಶ ಇದೆ ಅದು ಶಾಶ್ವತ ಸತ್ಯ ಇದೆ. ಜೀವ ಒಂದು ರೀತಿಯಾಗಿ ತನ್ನ ಶಾಶ್ವತ ಸತ್ಯದಿಂದನೇ ಒಂದು ರೀತಿಯಾಗಿ ಕುಪಿತನಾಗ್ಬಿಟ್ಟಿದ್ದಾನೆ. अपने शाश्वत सत्य से ही मुंह मोड़ लिया हमने और अब चालू है जीवन जीना. भाई ಸತ್ಯವೇ ಜೀವನದಲ್ಲಿಲ್ಲ ಅಂದಮೇಲೆ ಜೀವನ ಎಲ್ಲಿದೆ ಅಲ್ಲಿ? बोलो. यदि जीवन में सच ही नहीं है, पूरा झूठ ही झूठ भर रखा है तुमने जीवन में, तो फिर जीवन कहाँ है वहां? इसलिए ನಾವೇನು ಹೇಳ್ಬಿಡ್ತೀವಿ कि ಹೆಂಗ್ ನಡೀತಾ ಇದೆ ಜೀವನ, तो चल रहा है, कट रहा है, क्या निकल रही है. भाई ಮನುಷ್ಯ ಜೀವನ ಸಿಕ್ಕಿದೆ, ಇದನ್ನ ಇಷ್ಟು ಸುಲಭವಾಗಿ ಕಳೆದು ಹೋಗ್ಬಿಟ್ರೆ ಈ ಧರ್ಮ ಇನ್ಯಾವತ್ತೂ ಪ್ರಗಟ ಆಗೋ ಸಾಧ್ಯತೆಗಳೇ ನಮಗೆ ಸಿಗೋದಿಲ್ಲ. ಏನ ಎಷ್ಟು ಚರ್ಚೆ ಮಾಡಿದ್ರೂ ಕಡಿಮೆ ಇದೆ. ಅನೇಕ ರೀತಿಯಲ್ಲಿ ಜನಾಗಮದಲ್ಲಿ ಈ ಧರ್ಮಗಳ ಚರ್ಚೆ ಬಂದಿದೆ. ಸೊ ಒಂದಲ್ಲ ಒಂದು ರೀತಿಯಾಗಿ ನಾವು ಅರ್ಥ ಮಾಡಿಕೊಂಡು ಸತ್ಯಕ್ಕೆ ನಮ್ಮ ಬಾಗಿಲನ್ನು ತೆರಿಬೇಕಿದೆ. ಇದೇನು ನಮ್ಮ ಬಾಗಿಲು ಮುಚ್ಕೊಂಡ್ಬಿಟ್ಟಿದ್ದೀವಲ್ಲ, ನೈ ನನ್ನ ಜೀವನ ಅಂತೂ ಹೀಗೆ ಇದೆ, ನಾನಂತೂ ಹೀಗೆ ಇದ್ದೀನಿ, ಜೀವನ ಅಂತೂ ಹೀಗೆ ಇರುತ್ತೆ, ऐसे ही करना वैसे ही करना. इसको छोड़ो और थोड़ा अपने मन के दरवाजे खोलो जहां सत्य का प्रवेश हो. ಸತ್ಯದ ಪ್ರವೇಶ ಆಗಲಿಕ್ಕೆ ಯಾವ ಬಾಗಿಲುಗಳನ್ನು ಅನಾದಿಯಿಂದ ಮುಚ್ಕೊಂಡ್ಬಿಟ್ಟಿದೆಯಾ ಆ ಜ್ಞಾನದ ಬಾಗಿಲನ್ನು ತೆಗಿ. ಸತ್ಯ ತನ್ನಿಂದ ತಾನೇ ಪ್ರವೇಶ ಮಾಡುತ್ತೆ.
ಆಗ ಸತ್ಯ ಧರ್ಮ ಪ್ರಗಟ ಆಗುತ್ತೆ.